ನೀವು ಇನ್ನೊಂದು ಹೇಳಿದ್ರಿ, ಗರ್ವಾಪ್ಸಿಗೆ ನಮ್ಮ ಯುವಕರನ್ನು ತರಬೇತಿಗೊಳಿಸಿ ಅಂತ. ಅದರ ಅರ್ಥ ಏನು? ಅದರ ಜೊತೆಗೆ ನೀವೀಗ ಕೊಟ್ಟಿರುವಂಥ ಕರೆ ಅನ್ಯ ಧರ್ಮದೇವರನ್ನ ಪ್ರೀತಿಸಿ ಮಾಡುವ, ಇದು ಸಂಘರ್ಷಕ್ಕೆ ಏನಾದರೂ ಕಾರಣ ಆಗೋದಿಲ್ಲ ಅಂತ? ಪ್ರೀತಿ ಸಂಘರ್ಷಕ್ಕೆ ಹೆಂಗೆ ಕಾರಣ ಆಗುತ್ತೆ? ಇಷ್ಟು ದಿನಗಳ ಕಾಲ ನಮ್ಗೆ ಹೇಳ್ತಿರೋದೇನು, ಲವ್ ಜಿಹಾದ್ ಅಂತ ನೀವು ಕರಿತೀರಾ, ಆದರೆ ಅದು ಪ್ರೀತಿಯಿಂದಾಗಿ ಹೆಣ್ಮಗು ಹೋಗ್ತಾ ಇರೋದು. ಪೊಲೀಸ್ ಸ್ಟೇಷನ್ಗೆ ಬಂದ ಆ ಹೆಣ್ಮಗಳು ಹೇಳ್ತಾಳೆ, ನಾನು ಆ ಹುಡುಗನನ್ನು ಪ್ರೀತಿಸ್ತೀನಿ, ಅದಕ್ಕೆ ಹೋಗ್ತೀನಿ, ನಾವು ಅದಕ್ಕೆ ಸಂಘರ್ಷ ಮಾಡಬಾರ್ದು. ಈಗ ನಮ್ಮ ಹುಡುಗರು ಅದೇ ರೀತಿ ಪ್ರೀತಿ ಮಾಡಿದರೆ ಸಂಘರ್ಷ ಯಾಕಾಗುತ್ತೆ? ಅಲ್ಲೂ ಕೂಡ ಪ್ರೀತಿ ಅಂಕುರಗೊಳ್ಳುತ್ತೆ, ಬರುತ್ತೆ. ಹೀಗಾಗಿ ಇದು ಸಂಘರ್ಷದ ಮಾತು ಅಲ್ವೇ ಅಲ್ಲ. ನಾನು ಆರಂಭದಲ್ಲೇ ಹೇಳಿದೆ, ಇದು ಹೇಟ್ ಸ್ಪೀಚ್ ಅಲ್ಲ, ಇದು ಸ್ಪೀಚ್ ಆಫ್ ಲವ್, ಸ್ಪ್ರೆಡ್ ಆಫ್ ಲವ್ ಮಾಡಲಿಕ್ಕೋಸ್ಕರ ಏನು ಬೇಕೋ ಆ ಕಲ್ಪನೆಯಿಂದ ಮಾತಾಡ್ತಿರೋದು. ಹೀಗಾಗಿ ಇದು ಹೇಟ್ ಸ್ಪೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಹೇಟ್ ಅನ್ನ ಹಬ್ಬಿಸುವಂತದ್ದಲ್ಲ. ಎರಡನೇದೇನು ಅಂತಂದ್ರೆ, ಗರ್ವಾಪ್ಸಿಯನ್ನ ಮಾಡೋದಕ್ಕೊಂದು ಟ್ರೈನಿಂಗ್ ಆಗಬೇಕು ಅಂತ. ನಾವು ಕಳೆದ 65-70 ವರ್ಷಗಳಿಂದ ಮತಾಂತರ ನಡೀತಿದೆ ಅಂತ ಹೇಳ್ತೀವಿ. ನನ್ನ ಹತ್ರನೂ ಅನೇಕ ಜನ ಬರ್ತಾರೆ, ಇಲ್ಲಿ ವಾಪಸ್ ಬರ್ಲಿಕ್ಕೆ ತಯಾರಾಗಿದ್ದಾರೆ, ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ನಾವು ಅದಕ್ಕೆ ನಮ್ಮ ಜನರಿಗೂ ಒಂದು ಟ್ರೈನಿಂಗ್ ಆಗಬೇಕಾಗಿದೆ. ನಮ್ಮನೆ ಪಕ್ಕದಲ್ಲಿರುವಂತವ್ರು ವಾಪಸ್ ಬರಬೇಕು ಅಂದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಸಿಂಪಲ್ ಮೆಥಡ್ಸ್ ಇವೆ, ಆ ಮೆಥಡ್ಸ್ ಗಳನ್ನ ನಾವು ಓಪನ್ ಆಗಿ ಕಲಿಸಿಕೊಟ್ಟು ಯಾರಾದ್ರೂ ವಾಪಸ್ ಬರಬೇಕು ಅಂತಂದ್ರೆ ಇಂಥ ಸೆಂಟರ್ಗಳಿವೆ ಅಂತ ಹೇಳಬೇಕಾಗಿರೋದು ಒಂದಿದೆ. ಮತ್ತು ನನ್ನ ಅಪೇಕ್ಷೆ ಏನಿದೆ ಅಂತಂದ್ರೆ, ಎಲ್ಲ ಸಾಧುಗಳು ತಮ್ಮ ತಮ್ಮ ಸಮಾಜದವರನ್ನ ಒಪ್ಪಿಸಿ ಯಾರ್ಯಾರು ವಾಪಸ್ಸು ವಾಪಸಿ ಆಗಬೇಕು ಅಂತ ಬಯಸ್ತಾರೋ ಅವರನ್ನ ನಮ್ಮ ಸಮಾಜಕ್ಕೆ ನಾವು ಸ್ವೀಕರಿಸ್ತೀವಿ ಅಂತ ಪ್ರತಿಯೊಬ್ಬ ಸಾಧುಗಳು ಹೇಳಿದ್ರೆ, ಜನ ಆರಿಸಿಕೊಂಡು ನಾನು ಇಂಥ ಸಮಾಜಕ್ಕೆ ವಾಪಸ್ ಬರ್ತೀನಿ ಅಂತ ಅವರಾಗೆ ಬರುವಂತಾದ್ರೆ, ನಾವು ಏನು ಪ್ರಾಬ್ಲಮ್ ಇಟ್ಕೊಂಡಿದ್ದೀವಲ್ಲ, ಯಾವ ಸಮಾಜಕ್ಕೆ ತಗೊಳ್ತೀರಾ ಅಂತ ಹೇಳುವಂತ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಹುಶಃ ಹಿಂದೂ ಸಮಾಜ ತನ್ನನ್ನು ತಾನು ರಿಜುವಿನೇಟ್ ಮಾಡಿಕೊಳ್ಳುವಂತ ಒಂದು ಹೊಸ ದಿಕ್ಕಿಗೆ ಹೋಗಬೇಕು. ನಾವು ಗಂಗೆಯನ್ನು ಶುದ್ಧೀಕರಣಗೊಳಿಸ್ತಾ ಇದ್ದೀವಿ, ಯಮುನೆಯ ಶುದ್ಧೀಕರಣಕ್ಕೆ ಕೈ ಹಾಕಾಗಿದೆ. ಹಾಗಿರುವಾಗ ಹಿಂದೂ ಸಮಾಜವು ತನ್ನನ್ನು ತಾನು ಶುದ್ಧೀಕರಣಗೊಳಿಸಲಿಕ್ಕೆ ಎಲ್ಲರೂ ಒಂದಾಗಿ ಈ ತರದೊಂದು ಆಲೋಚನೆ ಯಾಕೆ ಮಾಡಬಾರದು ಅಂತ ನನಗನ್ಸುತ್ತೆ. ಆ ದೃಷ್ಟಿಯಿಂದ ಇದೊಂದು ವಿಶೇಷವಾಗಿರುವಂತಹ ಪ್ರಯತ್ನ ಆಗಬಹುದು. ಇದು ಕೊಡುಕೊಳ್ಳುವಿಕೆ ರೀತಿಯಲ್ಲಿ ಅಂದ್ರೆ, ಇನ್ನು ಮುಂದೆ ಹಿಂದೂ ಯುವತಿಯರು ಮುಸ್ಲಿಂ ಯುವಕರನ್ನು ಪ್ರೇಮಿಸಿ ಹೋದರೂ ಕೂಡ ಚಕ್ರವರ್ತಿ ಸೂಲಿಬೆಲೆ ಅವರು ವಿರೋಧ ಇಲ್ಲ. ಒಂದು ಪ್ರೇಮಿಸಿ ಹೋದ್ರೆ ಈಗಲೂ ಕೂಡ ವಿರೋಧ ಮಾಡ್ತಿಲ್ಲ, ಆದರೆ ಪ್ರೇಮಿಸುವಂತೆ ಮಾಡಿದರೆ ಮೊದಲನೇದು. ಎರಡನೇದು, ಅವರನ್ನ ಹೆಸರು ಬದಲಾಯಿಸಿ. ಈಗ ನಿಮ್ಮ ಹೆಸರು ಆರಿಫ್ ಅಂತ ಇದ್ದು ನೀವು ನಿಮ್ಮ ಹೆಸರನ್ನ ಬೇರೆನೋ ಹೇಳ್ಕೊಂಡು ನೀವು ಬಂದ್ರೆ ಅದು ನೀವು ಮೋಸ ಮಾಡಿದ್ದೀರಾ ಅಂತ ಅರ್ಥ. ಈ ರೀತಿ ಮೋಸ ಮಾಡಿದಾಗ ನಮ್ಮ ಹೋರಾಟ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ನಮ್ಮ ಹೆಣ್ಮಕ್ಳು ಮೋಸ ಮಾಡಿದ ನಂತರ ಅವರ ದೇಹವನ್ನು ಅವರು ಬಳಸ್ಕೊಂಡು ವಿಡಿಯೋ ವೈರಲ್ ಮಾಡ್ತೀವಿ ಅಂತೆಲ್ಲ ಹೇಳಿ ಅವರು ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳುವಂತ ಪ್ರಯತ್ನ ನಡೆಯುತ್ತೆ. ನೇಹಾಳ ಹತ್ಯೆಯನ್ನು ನಡು ರಸ್ತೆಯಲ್ಲಿ ಮಾಡಿಬಿಟ್ರು, ಅವಾಗ ಹೋರಾಟ ನಮ್ದು ಇದ್ದೇ ಇರುತ್ತೆ. ನೀನು ಪ್ರೀತಿಸೋದಿಲ್ಲ ಅಂತ ಹೇಳುವಂತ ಹೆಣ್ಣು ಮಗಳ ಹಿಂದೆಯೂ ಬಿದ್ದರೆ ನಮ್ಮ ಹೋರಾಟ ಇರುತ್ತೆ. ಆದರೆ ಪ್ರೀತಿಸಿದ ಹೆಣ್ಣು ಮಗಳ ಕುರಿತಂತೆ ನಾವೇನ್ ಮಾಡಲಾಗುತ್ತೆ? ಈಗಲೂ ಏನು ಹೋರಾಟ ಮಾಡ್ಲಿಕ್ಕೆ ಆಗ್ತಿಲ್ಲ, ಈಗಲೂ ಮಾಡ್ತಿಲ್ಲ. ಆದರೆ ಯಾರಾದರೂ ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಮದುವೆ ಆಗುವಾಗ ಆಗೇನಾದರೂ ಯಾರಾದರೂ ತಂಟೆಗೆ ಬಂದರೆ ಆಗ ನಾವು ಎದುರಿಗೆ ನಿಲ್ತೀವಿ, ಆಗ ಹೊಸ ಹೋರಾಟಕ್ಕೆ ನಾಂದಿ ಹಾಡ್ತೀವಿ ಅಂತ. ಇದಿಷ್ಟು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು.